ನಮಗೆ ಸಿಕ್ಕಿದ್ದು 12 ಲಗ್ನ. ಈ 12 ಲಗ್ನವೇ ರಾಶಿ ಚಕ್ರದಲ್ಲಿರುವ 12 ಮನೆಗಳು. ಈ 24 ಗಂಟೆಯಲ್ಲಿ ಸೂರ್ಯೋದಯದ ಸಮಯದಿಂದ ಸೂರ್ಯೋದಯದವರೆಗೆ ಪ್ರತಿ 2 ಗಂಟೆಗೆ ಒಂದು ಲಗ್ನ. ಬುಧವಾರ, ಗುರುವಾರ, ಶುಕ್ರವಾರ ವಿವಾಹಕ್ಕೆ ಉತ್ತಮ ಫಲ, ಸೋಮವಾರ ಮಧ್ಯಮ ಫಲ. ಬೇರೆ ವಾರಗಳನ್ನ ಪಂಚಾಂಗದಲ್ಲಿ ಉಲ್ಲೇಖಿಸಿಲ್ಲ. ವಧೂವರರ ತಾರಾಬಲ ಬಹಳ ಮುಖ್ಯವಾಗಿ ನೋಡಬೇಕು. ಏನು ತಾರಾಬಲ ಅಂತಂದ್ರೆ, ಯಾರು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅನ್ನೋದರ ಮೇಲೆ ಇನ್ನೊಂದು ಯಾವ ನಕ್ಷತ್ರ ಅವರಿಗೆ ಯಾವ ಫಲವನ್ನ ಕೊಡುತ್ತದೆ. ಲಗ್ನದ ವಿವರ ಏನಾಗಿದ್ರೆ ಗಣಪತಿಯವರೇ, ಒಂದು ತಿಳ್ಕೊಳ್ಳಿ, ಒಂದು ಲಗ್ನದ ಅವಧಿ ಅಂದಾಜು 2 ಗಂಟೆ. ಕೆಲವೊಮ್ಮೆ 2 ಗಂಟೆ 10 ನಿಮಿಷ, ಕೆಲವು ಸರಿ 1 ಗಂಟೆ 50 ನಿಮಿಷ ಎಲ್ಲ ಬರ್ತದೆ ಒಂದು ಲಗ್ನ. ನಾವು ಒಂದು ಅಂದಾಜು ಇಟ್ಕೊಳ್ಳುವ 120 ನಿಮಿಷ ಇರುತ್ತೆ ಒಂದು ಲಗ್ನ. ಆ ಲಗ್ನ ಹೇಗಿರುತ್ತೆ ನೋಡಿ, ಇಲ್ಲಿ ಬರೀತೇನೆ ನಾನು. ಸೂರ್ಯೋದಯದಿಂದ ಸೂರ್ಯೋದಯದವರೆಗೆ ಎಷ್ಟು ಗಂಟೆ ಗಣಪತಿಯವರೇ? 24. ಹೌದು, 24 ಅವರ್ಸ್. ಕ್ಲಿಯರ್ದಾಗಿ ನೀಟಾಗಿ ತಿಳ್ಕೊಳ್ಳಿ. ಸೂರ್ಯೋದಯದಿಂದ ಸೂರ್ಯೋದಯದವರೆಗೆ 24 ಅವರ್ಸ್. ಈ 24 ಗಂಟೆಯಲ್ಲಿ ಸೂರ್ಯೋದಯದ ಸಮಯದಿಂದ ಸೂರ್ಯೋದಯದವರೆಗೆ ಪ್ರತಿ 2 ಗಂಟೆಗೆ ಒಂದು ಲಗ್ನ. ಎಷ್ಟು ಲಗ್ನವಾಯಿತು ಗಣಪತಿಯವರೇ? ನೋಡಿ, 12 ಲಗ್ನ. 24 ಗಂಟೆಯಲ್ಲಿ 24, 2 ಗಂಟೆಗೆ ಒಂದು ಲಗ್ನ ಅಂದರೆ ನಮಗೆ 12 ಲಗ್ನಗಳು ಲಭ್ಯವಾಯಿತು. ಈ 12 ಲಗ್ನವೇ ಈ ಭಚಕ್ರದಲ್ಲಿ ರಾಶಿಯಲ್ಲಿರುವ 12 ಮನೆಗಳು. ಲೆಕ್ಕ ಸಿಗ್ತಾ ಈಗ? ಅದು ಮೂಲ ಸಿಗ್ತಾ ಲಗ್ನದ್ದು? ಲಗ್ನದ ಮೂಲ ಸಿಕ್ತು. ಮತ್ತೊಮ್ಮೆ ವೀಕ್ಷಕರಿಗೆ, ಸೂರ್ಯೋದಯದಿಂದ ಸೂರ್ಯೋದಯದವರೆಗೆ 24 ಲಗ್ನದ ಅಲ್ಲ, ಸೂರ್ಯೋದಯದಿಂದ ಸೂರ್ಯೋದಯದವರೆಗೆ 24 ಗಂಟೆ. ಅದರಲ್ಲಿ ಲಗ್ನದ ಅವಧಿ 2 ಗಂಟೆ. ಸೂರ್ಯೋದಯದಿಂದ ಸೂರ್ಯೋದಯವರೆಗೆ ಪ್ರತಿ 2 ಗಂಟೆಗೆ ಒಂದೊಂದು ಲಗ್ನವನ್ನು ನಾವು ವಿಭಾಗ ಮಾಡಿದಾಗ 12 ಲಗ್ನ ನಮಗೆ ಸಿಕ್ಕಿದ್ದು 12 ಲಗ್ನ. ಈ 12 ಲಗ್ನವೇ ರಾಶಿ ಚಕ್ರದಲ್ಲಿರುವ 12 ಮನೆಗಳು. ನಿಮಗೆ ತುಂಬ ಸುಲಭವಾಗಿ, ತುಂಬ ಅರ್ಥಗರ್ಭಿತವಾಗಿ ಆಯಿತು ಅಂತ ನಮ್ಮ ಭಾವನೆ. ಅದರಲ್ಲಿ ಮನುಷ್ಯ ಈ ಭಾಗದಲ್ಲಿ ಹುಟ್ಟಿದ್ನ, ಈ ಭಾಗದಲ್ಲಿ ಹುಟ್ಟಿದ್ರ, ಈ ಭಾಗದಲ್ಲಿ ಹುಟ್ಟಿದ್ರ, ಈ ಭಾಗದಲ್ಲಿ ಹುಟ್ಟಿದ್ರ ನೋಡಿ. 12 ಭಾಗ: ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ. ಈ ಮೇಷ ಭಾಗದಲ್ಲಿ ಹುಟ್ಟಿದ್ರೆ ಅವರದು ಮೇಷ ಲಗ್ನ. ಬೆಳಗ್ಗೆ 8ರಿಂದ 10 ಗಂಟೆ ಮೇಷ ಲಗ್ನ ಇದ್ದು ಆ ಸಂದರ್ಭದಲ್ಲಿ ಮಗು ಜನನವಾದರೆ ಮೇಷ ಲಗ್ನ. 8ರಿಂದ 10 ಮುಗಿತು, 10ರಿಂದ 12 ವೃಷಭ ಬರುತ್ತೆ. 10ರಿಂದ 12 ಗಂಟೆಯಲ್ಲಿ ಮಗು ಹುಟ್ಟಿದ್ರೆ ವೃಷಭ ಲಗ್ನ. ಆಮೇಲೆ ಈ ಭಾಗದಲ್ಲಿ ಹುಟ್ಟಿದ್ರೆ ಧನುಸ್ಸು ಲಗ್ನ. ಇದು ಲಗ್ನವನ್ನು ವಿಭಜಿಸುವ ಕ್ರಮ, ವಿಧಾನ. ಅದೇ ರೀತಿ ಇದು ಮಗು ದೇವರ ಕೃಪೆಯಿಂದ ಈ ಸಂದರ್ಭಕ್ಕೆ ನಿರ್ಣಯ ಆಗುತ್ತೆ. ಲಗ್ನವನ್ನು ದೇವರು ಡಿಸೈಡ್ ಮಾಡ್ತಾನೆ, ಆದರೆ ವಿವಾಹದ ಲಗ್ನವನ್ನು ನಾವು ಡಿಸೈಡ್ ಮಾಡ್ಕೋತೀವಿ, ಅಷ್ಟೇ ವ್ಯತ್ಯಾಸ. ಎಷ್ಟು ಗಂಟೆಗೆ ಮದುವೆ ಆದರೆ ಒಳ್ಳೆಯದು ಈ ಜೋಡಿಗೆ ಅಂಥೇಳಿ ನಾವು ಅದನ್ನು ಲಗ್ನವನ್ನು ಯಾವ ದಿನಕ್ಕೆ ಯಾವ್ಯಾವ ಲಗ್ನ ಓಡ್ತಾ ಇದೆ ನೋಡಿ. ಇವ್ರಿಗೆ 8ರಿಂದ 10 ಗಂಟೆ ಇರುವ ಲಗ್ನ ಮ್ಯಾಚ್ ಆಗುತ್ತಾ, 10ರಿಂದ 12 ಇರುವ ಲಗ್ನ ಮ್ಯಾಚ್ ಆಗುತ್ತಾ ನೋಡಿ ಲಗ್ನವನ್ನು ನಾವು ನಿರ್ಣಯ ಮಾಡ್ತೀವಿ. ಮದುವೆ ಮೇಷ ಲಗ್ನದಲ್ಲಿ ಆಗುತ್ತಾ, ಕುಂಭ ಲಗ್ನದಲ್ಲಿ ಆಗುತ್ತಾ, ಕಟಕ ಲಗ್ನದಲ್ಲಿ ಆಗುತ್ತಾ, ಯಾವ ಸಂದರ್ಭಕ್ಕೆ ಮಾಡಿದರೆ ಅವರಿಗೆ ಮ್ಯಾಚ್ ಆಗುತ್ತೆ, ಯಾವ ನಕ್ಷತ್ರ ದಿನ ಅವ್ರಿಗೆ ನಾವು ಇಡ್ತೀವಿ, ಯಾವ ಲಗ್ನದಲ್ಲಿ ಮುಹೂರ್ತ ಇಟ್ಕೊಟ್ರೆ ಹುಡುಗ ಹುಡುಗಿಗೂ ತುಂಬ ಶುಭವಾಗುತ್ತದೆ ಅನ್ನೋದನ್ನು ಕೂತು ನಾನಾಗಲೇ ಹೇಳಿದೆ. ಈ ಜಾತಕ ಹೊಂದಾಣಿಕೆ ಮಾಡೋದಕ್ಕೆ ಹೇಗೆ 30ರಿಂದ 45 ನಿಮಿಷ ಬೇಕೋ, ಒಂದು ಜೋಡಿಗೆ ನಾವು ಮುಹೂರ್ತವನ್ನು ಹಾಕೊಡೋಕ್ಕೂ 30 ನಿಮಿಷ ಬೇಕು ಸರ್. ತುಂಬ ಡೀಪಾಗಿ ನೋಡಬೇಕಾಗುತ್ತೆ. ಚಂದ್ರಬಲ ಬರುತ್ತೆ, ತಾರಾಬಲ ಬರುತ್ತೆ, ಎಲ್ಲ ನೋಡಬೇಕಾಗುತ್ತೆ. ಅದರಲ್ಲಿ ಈಗ 12 ಲಗ್ನಗಳನ್ನು
ನಾವು ಡಿಸೈಡ್ ಮಾಡಿ ಹೇಗೆ ನಾವು ಫಿಕ್ಸ್ ಮಾಡ್ತೀವಿ ಅನ್ನೋದು ನಿಮ್ಗೊಂದು ಐಡಿಯಾ ಬಂತು. ಲಗ್ನ ಅಂದರೆ ಮದುವೆ ಅಲ್ಲ, ಅದು ಒಂದು ಮುಹೂರ್ತ, ಶುಭ ಸಮಯ. ಈ ಲಗ್ನದಲ್ಲಿ ಮತ್ತಿನ್ನೊಂದಿದೆ, ಅದು ನಿಮಗೆ ಗೊತ್ತಾಗಲ್ಲ, ನಮಗೆ ಅರ್ಚಕರುಗಳಿಗೆ ಗೊತ್ತಾಗುತ್ತೆ, ಜ್ಯೋತಿಷಿಗಳಿಗೆ. ಲಗ್ನ ಶುದ್ಧಿ ಅಂತ ಬರುತ್ತೆ. ಈಗ ಸಾಮಾನ್ಯವಾಗಿ ಮದುವೆ ಆಗ್ತಿದ್ರೆ 7ನೇ ಮನೆಯಲ್ಲಿ ಗ್ರಹ ಯಾವುದು ಇರಬಾರ್ದು. ಈಗ ನೋಡಿ, ವೃಷಭ ಲಗ್ನದಲ್ಲಿ ನಾವು ಮದುವೆ ಇಟ್ಕೊಟ್ವಿ, ಇಲ್ಲಿಂದ 7 ಯಾವುದು ವೃಶ್ಚಿಕ, 7ನೇ ಮನೆ ಶುದ್ಧಿ ಇರಬೇಕು, ಯಾವ ಗ್ರಹ ಇರಬಾರ್ದಲ್ಲಿ, ಅದಕ್ಕೆ ಸಪ್ತಮ ಶುದ್ಧಿ. ಇದೇ ಮೇಷ ಲಗ್ನ ವೃಷಭ ಲಗ್ನ ಇಟ್ಕೊಟ್ವಿ ಗೃಹ ಪ್ರವೇಶಕ್ಕೆ, 1ರಿಂದ 4 ಗೃಹ ಪ್ರವೇಶ ಆದರೆ 4ನೇ ಮನೆ ಶುದ್ಧಿಯಾಗಿರಬೇಕು, ಗ್ರಹ ಇರಬಾರ್ದು, ಚತುರ್ಶುದ್ಧಿ ಅಂತ ಹೇಳ್ತೀವಿ. ಇದಕ್ಕೆ ಸಪ್ತಮ ಶುದ್ಧಿ. ಇದನ್ನೆಲ್ಲ ನಾಮೇಲೆ ಯಾವುದೇ ಕಾರ್ಯ ಆಗಲಿ ಲಗ್ನದಲ್ಲಿ ಗ್ರಹ ಇರಲೇಬಾರ್ದು ಅಂತ ಹೇಳ್ತೀವಿ. ಅದಕ್ಕೆ ಹೆಸರು ಲಗ್ನ ಶುದ್ಧಿ ಅಂತ ಹೇಳ್ತೀವಿ. ಇದ್ರ ಮೇಲೆ ನಿರ್ಣಯ ಮಾಡ್ತೀವಿ. ಇದು ಅದಾದಮೇಲೆ ಸುಮ್ಮನೆ ಮಾಹಿತಿ ಗೊತ್ತಿರಲಿ ಅಂತ ಹೇಳಿದೆ. ಅದ್ರ ಚಿಂತೆ ನಾವು ಮಾಡ್ಕೋತೀವಿ ಬಿಡಿ, ನಿಮಗೆ ಯಾಕೆ, ನಾವು ನೀಟಾಗೆಲ್ಲ ಶುದ್ಧಿ ಮಾಡಿ ನಿಮಗೆ ಕೊಡ್ತೇವೆ. ಇನ್ನು ವಿವಾಹಕ್ಕೆ ಪ್ರಶಸ್ತವಾಗಿ ಇಲ್ಲಿ ಬರುವಾಗ ಮನುಶುದ್ಧಿಯಿಂದ ಬನ್ನಿ, ಖಂಡಿತ ಅದು 24/7. ಇನ್ನು ಬುಧವಾರ, ಗುರುವಾರ, ಶುಕ್ರವಾರ ವಿವಾಹಕ್ಕೆ ಉತ್ತಮ ಫಲ, ಸೋಮವಾರಕ್ಕೆ ಮಧ್ಯಮ ಫಲ, ಶನಿವಾರ ಭಾನುವಾರಕ್ಕೆ ಶಾಸ್ತ್ರದಲ್ಲಿ ಉಲ್ಲೇಖ ಇಲ್ಲ. ಆದರೆ ಇವತ್ತಿನ ಆಧುನಿಕ ಯುಗಕ್ಕೆ ಭಾನುವಾರ ಆಫೀಸ್ಗಳು ರಜಾ, ಗೌರ್ಮೆಂಟ್ ರಜಾ ಅಂಥೇಳಿ ಭಾನುವಾರ ಮದುವೆ ಬಿಡುತ್ತಾ ನೋಡಿ, ಭಾನುವಾರ ಪ್ರಶಸ್ತವಾಗಿದೆಯಾ ನೋಡಿ ಅಂತ ಹಾಕಿಸ್ಕೋತಾರೆ. ಅದನ್ನು ಎಲ್ಲರೂ, ನಾನು ಸೇರಿ ಎಲ್ಲ ಬೇರೆಯವರು ಎಲ್ಲರೂ ಹಾಕ್ಕೊಡ್ತಾರೆ. ಇದೊಂದು ವಿಚಾರದಲ್ಲಿ ಕಾಂಪ್ರಮೈಸ್ ಆಗಬೇಕಾಗತ್ತೆ. ಆದರೆ ಪಂಚಾಂಗದಲ್ಲಿ ಉಲ್ಲೇಖಿಸಿರೋ ಪ್ರಕಾರ ಬುಧವಾರ, ಗುರುವಾರ, ಶುಕ್ರವಾರ ವಿವಾಹಕ್ಕೆ ಉತ್ತಮ ಫಲ, ಸೋಮವಾರ ಮಧ್ಯಮ ಫಲ, ಬೇರೆ ವಾರಗಳನ್ನು ಪಂಚಾಂಗದಲ್ಲಿ ಉಲ್ಲೇಖಿಸಿಲ್ಲ. ಅಂದರೆ ಅದು ಸರಿಯಲ್ಲ ಅಂತಲೇ ಅರ್ಥ. ಹೌದು. ಇನ್ನು ಉತ್ತರಾಯಣ ಕಾಲ, ಪುಣ್ಯಕಾಲ ಅಂತ ಒಂದೆರಡಿದೆ. ಇದನ್ನು ಭಾಳ ಯಾರೂ ಗಮನಿಸಲ್ಲ, ತುಂಬ ಡೆಪ್ತಿದು. ಒಂದು ಸಂವತ್ಸರಕ್ಕೆ ಸಂಕ್ರಾಂತಿಯಿಂದ ಹಿಡಿದು ಆಗಸ್ಟ್ ತಿಂಗಳವರೆಗೆ ಉತ್ತರಾಯಣ ಪುಣ್ಯಕಾಲ, ಆಗಸ್ಟ್ನಿಂದ ಮತ್ತೆ ಡಿಸೆಂಬರ್ ಜನವರಿವರೆಗೂ ದಕ್ಷಿಣಾಯಣ ಪುಣ್ಯಕಾಲ. ಇದರಲ್ಲಿ ಒಂದು ಶಾಸ್ತ್ರದಲ್ಲಿ ಉಲ್ಲೇಖ ಇದೆ, ಉತ್ತರಾಯಣ ಪುಣ್ಯಕಾಲದಲ್ಲಿ ವಿವಾಹವಾದರೆ ಒಳ್ಳೆಯದು ಅಂತ ಒಂದು ಸೂಚನೆ ಇದೆ. ಉತ್ತರಾಯಣ ಪುಣ್ಯಕಾಲದಲ್ಲಿ ಮದುವೆ ಮಾಡ್ಕೊಳ್ಳೋಕ್ಕಾಗತ್ತಾ ನೋಡಬೇಕು. ಇಲ್ಲ ಅಂದರೆ ಅಯ್ಯೋ ನನ್ನ ಮಗ ಫಾರಿನಿಂದ ಬರೋದೇ ಸೆಪ್ಟೆಂಬರ್ಗೆ, ಅದು ಅಕ್ಟೋಬರ್ಗೆ ಆಗಬೇಕು, ನನ್ನ ಮಗಳ ಎಕ್ಸಾಮ್ ಮುಗಿಯೋದೇ ಅಕ್ಟೋಬರ್ನಲ್ಲಿ ಅಂದಾಗ ಏನೂ ಮಾಡಲಿಕ್ಕಾಗೋಲ್ಲ. ಇಲ್ಲಿ ಕಾಂಪ್ರಮೈಸ್ ಆಗಬೇಕಾಗತ್ತೆ. ಆದರೆ ಮಾಹಿತಿ ಕೊಡಬೇಕಾಯಿತು, ಕೊಟ್ಟಿದೆ. ಕೊನೆಗೆ ಅದನ್ನು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ನಿಮ್ಮ ಇಷ್ಟಕ್ಕೆ ಬಿಟ್ಟದ್ದು. ಇನ್ನು ಮುಖ್ಯವಾಗಿ ಇದರಲ್ಲಿ ನೋಡಬೇಕಾಗಿರೋದು ವಧೂವರರ ತಾರಾಬಲ. ವಧೂವರರ ತಾರಾಬಲ ಬಹಳ ಮುಖ್ಯವಾಗಿ ನೋಡಬೇಕು. ಏನು ತಾರಾಬಲ ಅಂತಂದರೆ, ಯಾರು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅನ್ನೋದರ ಮೇಲೆ ಇನ್ನೊಂದು ಯಾವ ನಕ್ಷತ್ರ ಅವರಿಗೆ ಯಾವ ಫಲವನ್ನು ಕೊಡುತ್ತದೆ. ಫಾರ್ ಎಕ್ಸಾಂಪಲ್ಲು, ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ಯಾವ ನಕ್ಷತ್ರದ ದಿನ ಅವರಿಗೆ ನಾವು ಮದುವೆ ನಿಶ್ಚಯ ಮಾಡಬೇಕು. ಇದು ನಾವೇನಂತೀವಿ ಇದಕ್ಕೆ ತಾರಾಬಲ. ಆಮೇಲೆ ಚಂದ್ರಬಲ, ಅದು ಚಂದ್ರಬಲವನ್ನು ಮದುವೆ ದಿನ ಲಗ್ನ ಇಡುವಾಗ ಅದು ನೋಡ್ಕೊಳ್ಳೋದು, ಅದು ಬಿಡಿ. ಈ ತಾರಾಬಲವನ್ನು ನಾವು ಮುಂಚೆನೇ ನೋಡಬೇಕಾಗತ್ತೆ. ಅದರಲ್ಲಿ ಯಾವ್ಯಾವುದು ಬರುತ್ತೆ ತಾರಾಬಲದಲ್ಲಿ? ಕ್ಷೇಮತಾರೆ, ಮಿತ್ರತಾರೆ, ಸಾಧನ ತಾರೆ, ಸಂಪತ್ತಾರೆ ಅಂತ ಒಂದಿಷ್ಟು ನಕ್ಷತ್ರಗಳು ಬರ್ತವೆ. ನೈಧನ ತಾರೆ ಅಂದರೆ ಮರಣ ತಾರೆ ಅಂತ, ಜನ್ಮತಾರೆ, ವಿಪತ್ತಾರೆ, ಪ್ರತ್ಯಕ್ ತಾರೆ ಅಂತ ಒಂದಿಷ್ಟು ನಕ್ಷತ್ರಗಳು ಬರ್ತವೆ. ಅದರಲ್ಲಿ ಸಾಮಾನ್ಯವಾಗಿ ವಧುವರರಿಗೆ ನಾವು ವಿವಾಹವನ್ನು ನಿಶ್ಚಯ ಮಾಡುವಾಗ ಇಲ್ಲ ಕ್ಷೇಮತಾರೆ ಆಗಿರಬೇಕು, ಇಲ್ಲ ಮಿತ್ರತಾರೆ ಆಗಿರಬೇಕು, ಇಲ್ಲ ಸಾಧನ ತಾರೆ ಆಗಿರಬೇಕು, ಇಲ್ಲ ಸಂಪತ್ತಾರೆ ಆಗಿರಬೇಕು. ವಧುವರರಿಬ್ರಿಗೂ ಆ ನಕ್ಷತ್ರ ಸಂಪತ್ತಾರೇನೂ ಅಲ್ಲ, ಕ್ಷೇಮತಾರೇನೂ ಅಲ್ಲ. ಒಬ್ಬರಿಗೆ ವಿಪತ್ತಾರೆ, ಇನ್ನೊಬ್ಬರಿಗೆ ಸಂಪತ್ತಾರೆ ಬಂತು, ಏನು ಮಾಡ್ತೀರಿ ಅಂತ ಏನಾದರೂ ಪ್ರಶ್ನೆ ಬಂದರೆ, ಪ್ರೇಕ್ಷಕರಲ್ಲಿ ಬಂದರೆ ಶಾಸ್ತ್ರ ಹೇಳುತ್ತೆ ಯಾರು ಒಬ್ಬರಿಗೆ ತಾರಾಬಲ ಇದ್ದರೆ ಸಾಕು. ಇಲ್ಲವ್ರು ಅದೊಂದು ಕಾರಣಕ್ಕೆ ನಾವು ಒಳ್ಳೆ ವಾರ ಬಂದಿರುತ್ತೆ, ಒಳ್ಳೆ ಲಗ್ನ ಸಿಕ್ಕಿರುತ್ತೆ, ನೀವು ಯಾರೋ ಒಬ್ಬರಿಗೆ ಅದು ಬಂದಿಲ್ಲ ಅಂದವಾಗ ಅದು ಬೇರೆ ದಿನಾಂಕವನ್ನು ಹುಡ್ಕೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಸಾಮಾನ್ಯವಾಗಿ ಈಗ ಇದು ಗ್ಯಾಪ್ ಬಂದಿದ್ದು ಒಳ್ಳೆಯದಾಯಿತು. ನೀವೊಂದು ಮುಹೂರ್ತ ಹಾಕ್ಸ್ಕೊಳ್ಳೋಕ್ಕೆ ಅಂತ ಬನ್ನಿ ಗಣಪತಿಯವರೇ, ನೀವು ಹೇಳ್ತೀರಾ ನನಗೆ ಮೇ 15ರಿಂದ ಒಂದು 25 ಒಂದು ಒಳ್ಳೆ ಮುಹೂರ್ತ ಹಾಕ್ಕೊಡಿ ಅಂತ ಬರ್ತೀರಾ ಗಣಪತಿಯವರೇ. ಮೇ
15ರಿಂದ 30ರೊಳಗೆ. ನೀವು ನಂಬಲ್ಲ, ಒಂದೊಂದು ಸಾರಿ ಆ 15 ದಿನದಲ್ಲಿ ಒಂದೇ ಮುಹೂರ್ತ ಸಿಕ್ಕುತ್ತೆ. ಒಂದು 15 ದಿನದಲ್ಲಿ ಒಂದು 5-6 ಹಾಕೊಡಿ, ಸಿಕ್ಕಲ್ಲ. ಯಾಕೆಂದ್ರೆ ಇಷ್ಟು ವಿಭಾಗಗಳು ಓಕೆ ಆಗಬೇಕಲ್ಲ. ನಮಗೆ ಬರ್ತಾರೆ, ಸರ್ ಈಗ ಒಂದು 7-8 ಹಾಕೊಡ್ತೀರಾ ಮುಹೂರ್ತಗಳು, ನಮ್ಗೆ 15. ಸ್ವಲ್ಪ 7-8 ಎಲ್ಲಿಂದ ಕೊಟ್ಟಿದ್ದಾನಪ್ಪ ದೇವರು? ಕಷ್ಟಪಟ್ಟು ದುರ್ಬಿನ್ ಹಾಕೊಂಡು ಹುಡುಕಿದ್ರು ಒಂದು ಲಾಸ್ಟ್ 2 ನಕ್ಷತ್ರ ಬರಬೇಕು, ವಾರ ಬರಬೇಕು, ತಿಥಿ ಬರಬೇಕು ಅಲ್ವಾ? ತ್ರಯೋದಶಿ ತಿಥಿನೇ ಆಗಬೇಕು, ಸಪ್ತಮಿ ಆಗಬೇಕು, ದಶಮಿ ಆಗಬೇಕು, ಅಲ್ಲಿ ಷಷ್ಠಿ ಆಗಲ್ಲ, ಅಷ್ಟಮಿ ಆಗಲ್ಲ. ತಿಥಿ ಬಂದರೆ ವಾರ ಬರಲ್ಲ, ವಾರ ಬಂದರೆ ನಕ್ಷತ್ರ ಬರಲ್ಲ, ಎಲ್ಲ ಬಂದರೆ ಯೋಗ ಬರಲ್ಲ. ಇದೆಲ್ಲವನ್ನು ಮ್ಯಾಚ್ ಮಾಡೋಕೆ ಹೋದಾಗ ನಿಮಗೆ 1 ಅಥವಾ 2 ಸಿಗ್ಬೋದು. ನಮಗೆ ಒಂದು 15 ದಿನಕ್ಕೆ 2 ಸಿಗ್ಬೋದು, ತಿಂಗಳಿಗೆ 4 ಸಿಗ್ಬೋದು ಆ ಮಾಸದಲ್ಲಿ. ಹಾಗಾದಾಗ ಕ್ಷೇಮತಾರೆ, ಮಿತ್ರತಾರೆ, ಸಾಧನ ತಾರೆ, ಸಂಪತ್ತಾರೆ ನೋಡ್ಕೋಬೇಕಾಗತ್ತೆ. ಇಬ್ಬರಲ್ಲಿ ಒಬ್ಬರಿಗೆ, ಯಾರಿಗಾರೋ ಒಬ್ಬರಿಗೆ ಕ್ಷೇಮತಾರೆ, ಸಾಧನ ತಾರೆ, ಸಂಪತ್ತಾರೆ, ಮಿತ್ರತಾರೆ ಇದ್ದರೆ ಸಾಕು ಅಂತ ಶಾಸ್ತ್ರ ಹೇಳುತ್ತೆ. ಯಾವ ಕಾರಣಕ್ಕೂ ಇಬ್ಬರದ್ದು ಕೂಡ ನೈದನ ತಾರೆ ಆಗಲಿ, ಸಂತಾಪ ತಾರೆ ಆಗಲಿ, ವಿಪತ್ತಾರೆ ಆಗಿರಬಾರ್ದು. ಆವಾಗ ನಾವು ದಿನಾಂಕನೇ ಮುಂದಕ್ಕೆ ಹೋಗಬೇಕು. ಹಾಗಾಗಿ ಇದು ಮುಹೂರ್ತದ ಒಂದು ಭಾಗವನ್ನು ನಿಮಗೆ ಹೇಳುವ ಉದ್ದೇಶ ಇತ್ತು ಬಂಧುಗಳೇ. ಆಮೇಲೆ ಇನ್ನು ಮುಂದೆ ನಕ್ಷತ್ರದಿಂದ ನಾವು ಮುಂದೆ ಹೋದಾಗ ಪಂಚ ಅಂಗಗಳನ್ನು ಹೊಂದಾಣಿಕೆ ಮಾಡುವುದು.